ನಿಮ್ಮ ಸಂತೋಷರು ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ಬಂದಿದ್ದೀವಿ ವಿಕ್ಟ್ರಿ ಸಿನಿಮಾಸ್ಗೆ. UI ಸಿನಿಮಾ ರಿಲೀಸ್ ಆಗಿದೆ, ಆಲ್ರೆಡಿ ಒಂದು ಶೋ ಕಂಡಿದೆ, ಇದು ಸೆಕೆಂಡ್ ಶೋ. ಬನ್ನಿ ರಿವ್ಯೂ ಹೇಗಿದೆ ಸರ್, ಹೇಗಿದೆ ಮೂವಿ? ಹಬ್ಬ ಥರ ಇದೆ, ನನ್ನ ಮೇಲೆ ಆಣೆ ಇಟ್ಟು ಹಬ್ಬ ಥರ ಇದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸಿನಿಮಾ ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಅರ್ಥ ಆಯ್ತಾ? ಇನ್ನ ತಲೆ ಕೆಡ್ಸ್ಕೊತಾ ಏನು ವೇಸ್ಟ್ ಮಾಡಬೇಕು. ಅರ್ಥ ಆಯ್ತಾ ಬ್ರಾ? ಹಾಂ ಬ್ರೋ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ರಿಯಾಲಿಟಿ ಹೆಂಗಿದೆ ಅಂತ ಪಿಕ್ಚರ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸ್ಕ್ರೀನ್ ಅಲ್ಲಿ ಏನು ಉಪೇಂದ್ರ ಅವ್ರು ನೋಡಿದ್ರ ಏನೋ ನಿಮ್ಮನ್ನೇ ನೀವು ನೋಡ್ಕೊಂಡ್ರ? ಇಲ್ಲ, ನಮ್ಮನ್ನ ನಾವು ಸೊಸೈಟಿಲಿ ಹೆಂಗಿದೀವಿ ಅಂತ ನಮ್ಮನ್ನ ನಾವು ಅರ್ಥ ಮಾಡ್ಕೋಬಹುದು. ಬಿಕಾಸ್ ಪೊಲಿಟಿಷಿಯನ್ ಇರ್ಬೋದು, ಇಲ್ಲ ನಾವು ಸ್ಟೂಡೆಂಟ್ಸ್ ಆಗಿ ಯಾವ್ಯಾವ ತರ ಬದಲಾವಣೆ ಮಾಡ್ಬೋದು ಅದನ್ನೆಲ್ಲ ಡೈರೆಕ್ಟ್ ಆಗಿ ಹೇಳ್ಕೊಟ್ಟಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದಾರೆ ಬಾಸ್. ಸರ್ ಸಿನಿಮಾ ಈಗ ಸರ್ ಅರ್ಥ ಆಯ್ತಾ? ಚೆನ್ನಾಗಿದೆ. ಅರ್ಥ ಆಯ್ತಾ ಸರ್? ಸರ್ ಸಿನಿಮಾ ಚೆನ್ನಾಗಿದೆ ಸರ್, ಅರ್ಥ ಆಯ್ತಾ ಸರ್? ಹೌದಾ, ಅರ್ಥ ಆಯ್ತಾ? ಸ್ಕ್ರೀನ್ ಅಲ್ಲೇ ನಿಮ್ಮನ್ನೇ ನೀವು ನೋಡ್ಕೊಂಡ್ರೆ ಉಪೇಂದ್ರ ಅವ್ರು ನೋಡಿದ್ರ? ಸರ್ ಸಿನಿಮಾ ಹೇಗಿತ್ತು ಸರ್? ಚೆನ್ನಾಗಿತ್ತು. ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು. ಅರ್ಥ ಆಯ್ತಾ? ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ನೀವು ನೋಡ್ಕೊಂಡ್ರೆ ಉಪೇಂದ್ರ ಅವ್ರು ನೋಡಿದ್ರ? ನಮಗ್ ನಾವೇ ನೋಡ್ಕೊಂಡು. ಹೌದಾ, ಏನ್ ಅನ್ನಿಸ್ತು ಸಿನಿಮಾ ನೋಡಿ? ಜವಾಬ್ದಾರಿ ಮತ್ತೆ ಏನು ಇಂಪ್ರೂವ್ ಮಾಡ್ಬೇಕಾ ಏನು ಅದು ನಿಮ್ಗೆ ಗೊತ್ತಾಗತ್ತೆ, ನೀವು ಸಿನಿಮಾ ನೋಡಿದ್ರೆ. ಸರ್ ಸಿನಿಮಾ ಆಕ್ಚುಲಿ ನಾನು ರಿವ್ಯೂ ಕೊಡ್ಬೇಕು ಅಂತಾನೆ ಬಂದೆ. ಹೇಳಿ ಸರ್. ಈ ಸಿನಿಮಾನ ನೋಡಿ ಅರ್ಥ ಆದವನು ಏನು ಇಲ್ಲ ಅಂದ್ರೂ ರಾಜನ್ ತರ ಬದುಕ್ತಾನೆ, ಅರ್ಥ ಆಗಿಲ್ಲ ಅಂದವನು ಎಲ್ಲ ಇದ್ರು ಬಿಷಕನ್ ತರ ಬದುಕ್ತಾನೆ. ನೀನು ಎಲ್ಲ ಗೊತ್ತೈತೆ, ಅದು ಏನ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ UI ಸಿನಿಮಾ ನೋಡ್ಬೇಕು. ಥ್ಯಾಂಕ್ ಯು ಸರ್. ಮೂವಿ ಸೂಪರ್ ಅಣ್ಣ, ಸೂಪರ್ ಮೂವಿ, ಸೂಪರ್. ಏನಾಯ್ತು ಸಿನಿಮಾ ನೋಡಿ? ಏನಿಲ್ಲ, ಫೋಕಸ್ ಇದ್ರೆ ಸಿನಿಮಾ ನೋಡಿ, ಫೋಕಸ್ ಸಿಗ್ಲಿಲ್ಲ ಅಂದ್ರೆ ಮಸಾಲಾ ಫಿಲಂ ನೋಡಿ ಅಷ್ಟೇ. ಏನು ಸ್ಕ್ರೀನ್ ಅಲ್ಲೇ ನೀವು ಉಪೇಂದ್ರ ಅವ್ರು ನೋಡ್ದೆ, ನಿಮ್ಮನ್ನೇ ನೋಡ್ಕೊಂಡ? ನಾನ್ ನೋಡ್ಕೊಂಡೆ, ಉಪೇಂದ್ರ ಸರ್ ನೋಡ್ಲಿಲ್ಲ. ಉಪೇಂದ್ರ ಸರ್ ತೋರ್ಸಿರೋದೇ ನಮ್ಮನ್ನ. ಪ್ರತಿಯೊಬ್ಬರು ಬ್ರೈನ್ಗೂ ಕೆಲಸ ಕೊಡಿ. ನೆಕ್ಸ್ಟ್ ಉಪೇಂದ್ರ ಸರ್ ಏನೇನಿದೆ ಲಾಜಿಕ್ ಕಂಪ್ಲೀಟ್ ಆಗಿ ತೋರಿಸಿದಾರೆ. ಪಕ್ಕ ಕರ್ನಾಟಕಕ್ಕೆ ಈಗ ಬೇಕಾಗಿರೋ ಮೂವಿ ಇದು. ಬೇರೆ ಕಡೆ ಹೆಂಗೋ ಏನೋ ಗೊತ್ತಿಲ್ಲ, ಕರ್ನಾಟಕ ಜನತೆಗೆ ಒಳ್ಳೆ ಮೂವಿ. ಕರ್ನಾಟಕ ಜನತೆ ನೋಡಿ ಗೆಲ್ಸ್ಬೇಕಷ್ಟೇ. ಒಳ್ಳೆ ಮೂವಿ ಬ್ರೋ, ಸಖತ್ತಾಗಿದೆ. ಈಗ ಮತ್ತೆ ಹೇಳ್ತೀನಿ ಕೇಳಿ, ನೀವು ಅಷ್ಟೇ ನಿಮ್ ಬ್ರೈನ್ ಕೆಲಸ ಕೊಡಿ, ನನ್ನ ಕೇಳಬೇಡಿ. ಅದೇ ಫೋಕಸ್ ಮಾಡಿ ಅಲ್ಲಿ, ಅದಕ್ಕೆ ತೋರಿಸಿರೋದು ಸಿನಿಮಾ ಹೇಳಿದ್ದಾರೆ, ನಿಮ್ ಬ್ರೈನ್ ಕೆಲಸ ಕೊಡಿ ಅಷ್ಟೇನೆ. ನಮ್ಮನ್ನ ಈ ತರ ಕೇಳಬಾರ್ದು, ಮೂವಿ ನೋಡಿ. ನೋಡ್ತೀನಿ ಸಿಗೋಣ. ಓಕೆ ಬ್ರೋ, ಸಿನಿಮಾ ಹೇಗೆ? ಅರ್ಥ ಆಯ್ತಾ? ಬ್ರೋ ಸಿನಿಮಾ ಹೇಗಿತ್ತು ಬ್ರೋ? ಮೇಡಮ್ ಸಿನಿಮಾ ಹೇಗಿತ್ತು ಮೇಡಮ್? ಅರ್ಥ ಆಯ್ತಾ ಮೇಡಮ್? ಉಪೇಂದ್ರ ಅವ್ರು ನೋಡಿದ್ರ ಸ್ಕ್ರೀನ್ ಅಲ್ಲಿ ನೀವೇ ನೋಡ್ಕೊಂಡ್ರ? ಇಲ್ಲ, ಉಪೇಂದ್ರನೇ ನೋಡಿದ್ದು. ಹೌದಾ ಬ್ರೋ, ಸಿನಿಮಾ ಹೇಗಿತ್ತು ಬ್ರೋ? ಮೂವಿ ಚೆನ್ನಾಗಿ ಬಂದಿದೆ. ಉಪೇಂದ್ರ ಮತ್ತೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಇನ್ನೊಂದು ಚಾನ್ಸ್ ಸಿಕ್ಕಿದೆ. ಮೂವಿ ರಿಯಾಲಿಟಿನ ತುಂಬಾ ಹತ್ರದಿಂದ ಹೇಗಿತ್ತು ಅನ್ನೋದನ್ನ ಕೇಳೋದು ತಪ್ಪಾಗತ್ತೆ. ಮೂವಿ ಅರ್ಥ ಆಯ್ತಾ? ಅರ್ಥ ಆಗಿದೆ. ಏನು ಸ್ಕ್ರೀನ್ ಅಲ್ಲಿ ನೀವು ನೋಡ್ಕೊಂಡ್ರ ಏನೋ ಉಪೇಂದ್ರ ಅವ್ರು ನೋಡ್ರ? ಏನಿಲ್ಲ, ಮೂವಿ ತರ ನೋಡಕ್ಕೆ ಉಪೇಂದ್ರ ಮೂವಿ ತೆಗೆಯೋದು. ಇದ್ರಲ್ಲಿ ಏನೋ ಆ ತರ ವಿಚಿತ್ರವಾಗಿದೆ, ಅರ್ಥ ಆಗಲ್ಲ ಅನ್ನೋದೇನಿಲ್ಲ. ರಿಯಾಲಿಟಿ ಒಂದು ತೋರಿಸಿದಾರೆ, ನಮ್ಮ ಮೈಂಡ್ ಪ್ಯಾಲೇಸ್ ಒಂದು ತೋರಿಸಿದಾರೆ. ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ನೋಡ್ಕೊಬೇಕು, ಹೊರಗಡೆ ಪ್ರಪಂಚದಲ್ಲಿ ನಡೀತಿದೆ ಅದನ್ನ ನೋಡ್ಬೇಕು. ಥ್ಯಾಂಕ್ ಯು. ಚೆನ್ನಾಗಿದೆ. ಅರ್ಥ ಆಯ್ತಾ? ಪರವಾಗಿಲ್ಲ, ಸರಿ ನೋಡ್ಬೇಕು. ಏನ್ ಸ್ಕ್ರೀನ್ ಅಲ್ಲಿ ಏನು ಉಪೇಂದ್ರ ಅವ್ರು ನೋಡಿದ್ರ ನೀವು ನೋಡ್ಕೊಂಡ್ರ? ಇಲ್ಲ, ಅವ್ರನ್ನೂ ನೋಡ್ತೀವಿ, ನಮ್ಮಲ್ಲೂ ಅವ್ರು ಇರ್ತಾರಲ್ಲ ನೋಡಿ. ಏನ್ ಇನ್ನೊಂದ್ ಸರಿ ನೋಡ್ಬೇಕಾ ಮೂವಿ? ನೋಡ್ಬೇಕು. ಅರ್ಥ ಆಯ್ತಾ? ಅರ್ಥ ಸಿನಿಮಾ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿದೆ. ಆಬ್ವಿಯಸ್ಲಿ ಉಪೇಂದ್ರ ಫಿಲ್ಮ್ ಒಂದ್ಸಲಿಗೆ ಅರ್ಥ ಆಗಲ್ಲ, ಇನ್ನೊಂದ್ಸಲಿ ನೋಡ್ಲೇಬೇಕು. ನೋಡ್ತೀವಿ ಖಂಡಿತ. ಚೇಂಜಸ್ ಮಾಡ್ಬೇಕಿತ್ತ? ಇಲ್ಲ, ಸಿನಿಮಾ ಚೆನ್ನಾಗಿದೆ. ಉಪೇಂದ್ರ ಬಗ್ಗೆ ನೋ ಡೌಟ್. ಸೊ ಡೈರೆಕ್ಷನ್ ಅಲ್ಲಿ ನಂಬರ್ 1. ಸೊ ಉಪೇಂದ್ರ ಡೈರೆಕ್ಷನ್ಗೋಸ್ಕರನೇ ಬಂದಿರೋದು ಮೂವಿ. ಹೇಗಿತ್ತು ಮೇಡಮ್? ಅರ್ಥ ಆಯ್ತಾ ಮೇಡಮ್? ಏನು ಸ್ಕ್ರೀನ್ ಅಲ್ಲಿ ನೀವು ನೋಡ್ಕೊಂಡ್ರ ಏನೋ ಉಪೇಂದ್ರ ಅವ್ರು ನೋಡಿದ್ರ? ಸರ್ ಫಿಲಂ ಚೆನ್ನಾಗಿತ್ತು. ಅರ್ಥ ಆಯ್ತು. ಚೆನ್ನಾಗಿದ್ಯಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಆಲ್ಮೋಸ್ಟ್. ಹೌದಾ? ಸಿನಿಮಾ ಎಲ್ಲ ಇನ್ನು ಏನಾದ್ರು ಬೇಕಾಗಿತ್ತಾ? ಬನ್ನಿ ಬ್ರೋ. ಇನ್ನೇನಾದ್ರು ಬೇಕಾಗಿತ್ತಾ? ಮಾಡಿರ ಸಾಕನ್ಸುತ್ತಾ? ಸಾಕನ್ಸುತ್ತಾ? ಏನು ಸ್ಕ್ರೀನ್ ಅಲ್ಲಿ ನೀವು ನೋಡ್ಕೊಂಡ್ರ ಏನು ಉಪೇಂದ್ರ ಅವ್ರು ನೋಡಿದ್ರ? ನಮ್ಮನ್ನ ನಾವೇ ನೋಡ್ಕೊಂಡ್ವಿ. ಹೌದಾ? ಹೌದು. ಮತ್ತೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಚೆನ್ನಾಗಿದೆ. ಅರ್ಥ ಆಯ್ತು. ಹೌದು. ಇನ್ನೊಂದ್ಸತಿ ನೋಡೋ ಅವಶ್ಯಕತೆ ಏನಿಲ್ಲ. ಇಲ್ಲ, ಅರ್ಥ ಆದ್ರೆ ಇನ್ನೊಂದ್ಸಲ ಏನಕ್ಕೆ ನೋಡ್ಬೇಕಲ್ಲ. ಸೂಪರ್. ಅರ್ಥ ಆಯ್ತಾ? ಚೆನ್ನಾಗಿತ್ತು ಅಂತ ನಾನೇನು ಕೇಳಲ್ಲ, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಏನು ಸ್ಕ್ರೀನ್ ಅಲ್ಲಿ ಉಪೇಂದ್ರ ಅವ್ರು ನೋಡಿದ್ರ ನೀವು ನೋಡ್ಕೊಂಡ್ರ? ನೋಡಿದ್ರ? ಇನ್ನೇನು ಬೇಕಾಗಿತ್ತು ಮೇಡಮ್ ಸಿನಿಮಾಗೆ? ಏನು ಇಷ್ಟೇ ಸಾಕು ಅನ್ಸುತ್ತಾ? ಹೇಗೆ ಸಾಕ?